ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರಾಜ್ಮಾ ಕಾಳು ಗ್ರೇವಿಯ ಕುರ್ಮಾ ಸಾರು ಮಾಡೋಣ. ತುಂಬ ಚೆನ್ನಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಒಂದ್ಸಲ. ರಾಜ್ಮಾ ಕಾಳು ಕುರ್ಮಾ ಗ್ರೇವಿ ಮಾಡೋಣ. ಅದಕ್ಕೆ ರಾಜ್ಮಾ ಕಾಳನ್ನ ಕುಕ್ಕರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 3 ವಿಸಿಲ್ ಬರ್ಸ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಲಿ. ಅದಕ್ಕೋಸ್ಕರ ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು 3 ವಿಸಿಲ್ ಬರ್ಸ್ಕೊಳ್ಳೋಣ. ಮಸಾಲೆಗೆ ಕೊತ್ತಂಬರಿ, ಕೊಬ್ಬರಿ, ಖಾರದ ಪುಡಿ, ಅಚ್ಚ ಪುಡಿ, ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಸೋಂಪು 1 ಸ್ಪೂನು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನು, ಒಂದು 10 ಬಾದಾಮಿ, 1 ಸ್ಪೂನಷ್ಟು ಗಸಗಸೆ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಒಂದು ಕಾಲು ಟೀ ಸ್ಪೂನು, 2 ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಧನಿಯಾ. ಇವಾಗ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಇದನ್ನು ನೈಸ್ಗೆ ರುಬ್ಕೊಂಬರೋಣ. ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಎಣ್ಣೆ ಹಾಕೊಳ್ಳಿ. ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ 1 ಪೀಸು, 2 ಲವಂಗ, ಬೆಟ್ಟದ ಹೂವು ಸ್ವಲ್ಪ, ಒಂದು 5 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ. ಟೊಮ್ಯಾಟೊ 1 3, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ಫಸ್ಟು ಈರುಳ್ಳಿನ ಹಾಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಉಪ್ಪು ಹಾಕಿ ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ಟೊಮೆಟೊ ನೋಡಿ ಈ ರೀತಿ ಮೆತ್ತಗಾಗಿದೆ. ನೋಡಿ ಈ ರೀತಿ ಚೆನ್ನಾಗಿ ಸ್ನ್ಯಾಕ್ಸ್ ಥರ ಆಗಿರಬೇಕು. ಇವಾಗ ರುಬ್ಕೊಂಬಂದಿರೋ ಮಸಾಲಾನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಾಳನ್ನ ಹಾಕೊಳ್ಳಿ. ಬೇಯಿಸ್ಕೊಂಡಿರೋಂಥ ಕಾಳನ್ನ ಹಾಕೊಳ್ಳಿ. ಮಸಾಲ ನೀರು, ಕಾಳೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಹಾಕೊಳ್ಳಿ.
ನೀರನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ ಚೆನ್ನಾಗಿ ಈ ರೀತಿ ಬಾಯ್ಲ್ ಆಗ್ತಾಯಿದೆ ನೋಡಿ. ಈ ರೀತಿ ನೊರೆ ನೊರೆ ಬಂದಿದೆಯಲ್ವಾ, ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಇದು ಈ ರೀತಿ ಆಗೋದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಬರುತ್ತದೆ, ಅದಕ್ಕೆ ಆ ರೀತಿ ಆಗೋದು ನೋಡಿ. ಇವಾಗ ಡೌನ್ ಆಯಿತು ನೋಡಿ. ಯಾವಾಗಲೂ ಅಡುಗೆ ಮಾಡುವಾಗ ನೊರೆ ನೊರೆ ಬಂದಿದ್ದರೆ ಉಪ್ಪು ಕಡಿಮೆ ಇದೆ ಅಂತ ಅರ್ಥ. ಟೇಸ್ಟ್ ನೋಡಬೇಕಂತಲೇ ಏನಿಲ್ಲ. ನೋಡಿ ನೊರೆ ಎಲ್ಲ ಕಡಿಮೆ ಆಯಿತು ನೋಡಿ. ನೋಡಿ ಆಗಿದೆ. ರಾಜ್ಮಾ ಕಾಳು ಕುರ್ಮಾ ಗ್ರೇವಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.